ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ನಾನು 3ನೇ ಸೆಮಿಸ್ಟರ್ ಬಿಕಾಂ ವಿದ್ಯಾರ್ಥಿಗಳಿಗಾಗಿ ಒಂದು ಕಾವ್ಯ ಭಾಗದ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೀನಿ. ಇಲ್ಲಿ ಚಾಮರಸ ಬರೆದಿರ್ತಕ್ಕಂತಹ ಪ್ರಭುಲಿಂಗ ಲೀಲೆ ಅನ್ನುವಂತಹ ಒಂದು ಕಾವ್ಯದ ಬಗ್ಗೆ ಇವತ್ತಿನ ತರಗತಿಯಲ್ಲಿ ಚರ್ಚೆ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನೆಲ್ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಡಿ, ನಿಮ್ಮ ಸ್ನೇಹಿತರಿಗೆಲ್ರಿಗೂ ಹೇಳಿ. 1ನೇ ಸೆಮಿಸ್ಟರ್ ಬಿಕಾಂ ವಿದ್ಯಾರ್ಥಿಗಳಿಗೂ ಕೂಡ ನನ್ನ ಚಾನೆಲ್ ಬಗ್ಗೆ, ನನ್ನ ತರಗತಿಯ ಬಗ್ಗೆ ಮಾಹಿತಿಯನ್ನ ಕೊಡಿ ಅಂತ ಹೇಳ್ತಾ, ಈಗ ಪ್ರಭುಲಿಂಗ ಲೀಲೆ ಈ ಒಂದು ಕಾವ್ಯದ ಬಗ್ಗೆ ಚರ್ಚೆನ ಮಾಡೋಣ. ನೋಡಿ, ಮೊದಲಿಗೆ ನಾವು ಕವಿಯ ಬಗ್ಗೆ ನೋಡೋಣ. ಚಾಮರಸ ಕಾಲ ಇಲ್ಲಿ 1430 ಅಂದ್ರೆ 14ನೇ ಶತಮಾನ. ಹಾಗಾಗಿ ಇವನ ಸ್ಥಳ ಗದುಗು. ಇವನು ವೀರಶೈವ ಕವಿ ಅಂತಾನೆ ನಾವು ಚಾಮರಸನನ್ನ ಕರಿತಾ ಹೋಗ್ತೀವಿ. ಶೈವ ಕವಿ ಪ್ರಭುಲಿಂಗ ಲೀಲೆ ಕನ್ನಡದ ಇಲ್ಲಿ ಮಹಾಕಾವ್ಯಗಳಲ್ಲಿ ಒಂದು. ಅನೇಕ ಮಹಾಕಾವ್ಯಗಳಿವೆ, ಆದ್ರೆ ಮಹಾಕಾವ್ಯಗಳಲ್ಲಿ ಈ ಒಂದು ಪ್ರಭುಲಿಂಗ ಲೀಲೆ ಅಂತಕ್ಕಂಥದ್ದು ಒಂದು. ಈ ಪ್ರಭುಲಿಂಗ ಲೀಲೆಯನ್ನ ಇಲ್ಲಿ ಭಾಮಿನಿ ಷಟ್ಪದಿಯಲ್ಲಿ ರಚಿಸಿದ್ದಾನೆ ಚಾಮರಸ. ಹಾಗೇನೆ ಈ ಚಾಮರಸನ ಪ್ರಭುಲಿಂಗ ಲೀಲೆ ತೆಲುಗು, ತಮಿಳು, ಮರಾಠಿ, ಸಂಸ್ಕೃತ ಭಾಷೆಗಳಿಗೆ ಕೂಡ ಭಾಷಾಂತರವನ್ನಗೊಂಡಿದೆ ಅನ್ನೋದು ಇದಿಷ್ಟು ಕವಿಯ ಬಗ್ಗೆ ಪರಿಚಯ. ಹಾಗೇನೆ ಇಡೀ ಒಂದು ಕಾವ್ಯದ ಬಗ್ಗೆ ಅಥವಾ ಪದ್ಯದ ಬಗ್ಗೆ ಯಾವ ವಿಚಾರಗಳನ್ನ ಇಲ್ಲಿ ಒಳಗೊಂಡಿದೆ, ಯಾರ ವಿಚಾರಗಳನ್ನ ಒಳಗೊಂಡಿದೆ ಅನ್ನೋದನ್ನ ನಾವು ಗಮನಿಸೋಣ. ನೋಡಿ, ಕನ್ನಡ ನಾಡಿನ ಮಹಾ ಸಂತರಲ್ಲೊಬ್ಬ ಅಲ್ಲಮ. ನೋಡಿ, ಕನ್ನಡ ನಾಡಿನಲ್ಲಿ, ಕರ್ನಾಟಕದಲ್ಲಿ ಅನೇಕ ಸಂತರಿದ್ದಾರೆ. ಆ ಸಂತರಲ್ಲಿ ಅಂತ ಮಹಾ ಸಂತರಲ್ಲಿ ಅಲ್ಲಮ ಕೂಡ ಒಬ್ಬ. ಅಂದ್ರೆ ಅಲ್ಲಮ ಪ್ರಭು ಕೂಡ ಒಬ್ಬರು. ಶೂನ್ಯ ಸಿಂಹಾಸನದ ಅಧಿಪತಿ ಅಂತಾನೆ ಕೂಡ ಕರಿತೀವಿ ಯಾರನ್ನ, ಅಲ್ಲಮ ಪ್ರಭುವನ್ನ. ಹಾಗೇನೆ ಶೈವ ಧರ್ಮ ಮತ್ತು ವಚನ ಸಾಹಿತ್ಯಕ್ಕೆ ಅನುಭವ ಮತ್ತು ತಾತ್ವಿಕ ಬೆನ್ನೆಲುಬಾದವರು ಇಲ್ಲಿ ಅಲ್ಲಮ ಪ್ರಭುಗಳು ಅಂತಕ್ಕಂಥದ್ದು. ಹಾಗೇನೆ ಎಲ್ಲಿಯೋ ಹುಟ್ಟಿ ಕಾಡಲ್ಲಿ, ಕಣಿವೆಯಲ್ಲಿ, ಹಾಗೆ ಮೊರೆದು ಅನಂತರ ಬಯಲು ಪ್ರದೇಶಗಳಲ್ಲಿ ಶಾಂತವಾಗಿ ಹರಿದು, ಎಲ್ಲೋ ಹುಟ್ಟಿ ಕಾಡಲ್ಲಿ, ಕಣಿವೆಯಲ್ಲಿ ಅಲೆದು, ಹಾಗೇನೆ ಆನಂತರ ಶಾಂತವಾಗಿ ಬಯಲು ಪ್ರದೇಶಗಳಲ್ಲಿ ಶಾಂತವಾಗಿ ಹರಿದು ಅನೇಕ ತೀರ್ಥಗಳನ್ನ ಕಲ್ಪಿಸಿ, ಜೀವ ಜಂತುಗಳನ್ನ, ಗದ್ದೆಗಳನ್ನ ತಣಿಸಿ, ಬಳಿಕ ಸಾಗರವನ್ನ ಸೇರುವಂತೆ, ಅಥವಾ ನದಿ ಹೇಗೆ ಸಾಗರವನ್ನ ಸೇರುತ್ತದೋ ಹಾಗೆ ಅಲ್ಲಮನ ಬದುಕು ಇಲ್ಲಿ ಸಾಗರವನ್ನ ಸೇರ್ತದೆ. ಅನೇಕ ಜನರಿಗೆ ಎಲ್ಲೋ ಒಂದ್ ಕಡೆ ಉಪಯೋಗವನ್ನ ಮಾಡಿ, ಸಹಾಯವನ್ನ ಮಾಡಿ, ಈಗ ಅವನ ಬದುಕು ನದಿಯಂತೆ ಇಲ್ಲಿ ಸದಾ ಹರಿತಾ ಸಾಗರವನ್ನ ಸೇರ್ತಾ ಇರ್ತಕ್ಕಂಥ ವಿಚಾರವನ್ನ ನಾವಿಲ್ಲಿ ನೋಡ್ತಾ ಇದೀವಿ. ಹಾಗಾದ್ರೆ ಈಗ ವಿದ್ಯಾರ್ಥಿಗಳೇ ಒಂದು ಪ್ರಶ್ನೆ ನಾವಿಲ್ಲಿ ನೆನಪಿಟ್ಕೋಬೇಕು. ಯಾಕೆಂದ್ರೆ ನಿಮ್ಗೆ ಈಗ 3ನೇ ಸೆಮಿಸ್ಟರ್ ಅಲ್ಲಿ ಗೊತ್ತಿದೆ, ಭಾವಾರ್ಥ 6 ಅಂಕಗಳಿಗೆ ಇರುತ್ತೆ ಅಂತಕ್ಕಂಥ. ಈ ಪದ್ಯದ ಭಾವಾರ್ಥ ಅಂತೂ ಕೇಳ್ತಾರೆ. ಆಗ ಈ ಪದ್ಯದ ಭಾವಾರ್ಥ 6 ಅಂಕಗಳಿಗಿರುತ್ತೆ. ಇದ್ರ ಬಗ್ಗೆ ಪ್ರಶ್ನೆ 10 ಅಂಕಗಳಿಗಿರುತ್ತೆ. ಓಕೆನಾ? ಹಾಗಾಗಿ ನಾವು ಮಿನಿಮಮ್ ಇಲ್ಲ ಅಂದ್ರೂ ಇಲ್ಲಿ 16 ಅಂಕ ಅಥವಾ 2 ಅಂಕಗಳು ಚಾಮರಸನ ಬಗ್ಗೆ ಇಲ್ಲಿ ಏನಾದ್ರೂ ಕೇಳಿದ್ರೆ, ಚಾಮರಸನ ಬಗ್ಗೆ ಏನಾದ್ರೂ ಕೇಳಿದ್ರೆ, ಹಾಗಾಗಿ 18 ಅಂಕಗಳಿಗೆ ಈ ಒಂದು ಪದ್ಯ ಭಾಗವನ್ನ ಗಮನದಲ್ಲಿ ಇಟ್ಕೊಂಡು ನೋಡಿದ್ರೆ ನಿಮಗೆ 10 ಅಂಕಗಳಿಗೂ ಬಂದ್ರೂ ತೊಂದರೆ ಇಲ್ಲ, 6 ಅಂಕದ ಭಾವಾರ್ಥ ಬಂದ್ರೂ ನಿಮ್ಗೆ ಉಪಯೋಗ ಆಗುತ್ತೆ. ಹಾಗಾದ್ರೆ ಒಟ್ಟಾರೆಯಾಗಿ ಈ ಪದ್ಯ ಭಾಗದಲ್ಲಿ 18 ಅಂಕಗಳಿಗೆ ಬರುವ ಸಾಧ್ಯತೆಗಳು ಇರುತ್ತೆ. 2 ಅಂಕ ಟಿಪ್ಪಣಿಗೆ ಬರ್ಬೋದು. ಹಾಗಾಗಿ ಇಲ್ಲಿ 6 ಅಂಕ ಇಲ್ಲಿ ಭಾವಾರ್ಥದಲ್ಲಿ ಬರ್ಬೋದು. ಹಾಗಾಗಿ ಈಗ ಮತ್ತೆ 10 ಅಂಕದ ಪ್ರಶ್ನೆ ಕೂಡ ಇಲ್ಲಿ ಕೇಳ್ಬೋದು. ಹಾಗೆ ಹೇಗೆ 10 ಅಂಕಗಳನ್ನ ಕೇಳಿದ್ರೆ, 6 ಅಂಕಗಳಿಗೆ ಕೇಳಿದ್ರೆ ಯಾವ ರೀತಿ ಬರಿಬೇಕು ಅನ್ನೋದನ್ನ ನಾನು ಇವತ್ತು ಏನ್ ಮಾಡ್ತಾ ಇದ್ದೀನಪ್ಪ ಅಂದ್ರೆ, ಕೇವಲ 2 ಸಾಲು ಪದ್ಯಗಳನ್ನ ಹೇಳಿ ಅದರ ಸಾರಾಂಶವನ್ನ ನೇರವಾಗಿ ನಿಮ್ಗೆ ಹೇಳುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ಈ ತರಗತಿಯಲ್ಲಿ. ಎಲ್ಲರೂ ಈಗ ಪ್ರಭುಲಿಂಗ ಲೀಲೆ ಅನ್ನುವಂತಹ ಕಾವ್ಯ ಭಾಗವನ್ನ ಕೇಳಿ ನನ್ನ ತರಗತಿಯನ್ನ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ, ನೇರವಾಗಿ ಈಗ ನಾವು ಹೇಗೆ 6 ಅಂಕ ಕೇಳಿದ್ರೆ ಹೇಗ್ ಬರಿಬೇಕು, 10 ಅಂಕಕ್ಕೆ ಕೇಳಿದ್ರೆ ಹೇಗ್ ಬರಿಬೇಕು ಅನ್ನೋದನ್ನ ನಾನು ಹೇಳ್ತಾ ಹೋಗ್ತೀನಿ. ನೋಡಿ, ಈ ಪದ್ಯ ಭಾಗವನ್ನ ಚಾಮರಸ ಬರೆದಿರುವ ಪ್ರಭುಲಿಂಗ ಲೀಲೆ
ಕಾವ್ಯದಿಂದ ಈ ಪದ್ಯ ಭಾಗವನ್ನ ಚಾಮರಸ ಬರೆದಿರ್ತಕ್ಕಂತ ಪ್ರಭುಲಿಂಗ ಲೀಲೆ ಕಾವ್ಯದಿಂದ ಆಯ್ದ ಭಾಗವಾದ ಪ್ರಭು ಮದ್ದಳೆಯ ಬಾರಿಸಿದುದು ಎಂಬ ಪದ್ಯ ಭಾಗದಿಂದ ಆರಿಸಲಾಗಿದೆ. ನೋಡಿ, ಇಲ್ಲಿ ಚಾಮರಸ ಇಲ್ಲಿ ಒಂದು ಕಾವ್ಯವನ್ನ ಬರೆದಿದ್ದಾನೆ ಅಥವಾ ಒಂದು ಕೃತಿಯನ್ನ ಬರೆದಿದ್ದಾನೆ. ಆ ಕೃತಿಯ ಒಳಗಡೆ ಒಂದು ಪದ್ಯ ಭಾಗ ಇದೆ. ಯಾವ್ದಪ್ಪ ಅಂದ್ರೆ ಪ್ರಭು ಮದ್ದಳೆಯ ಬಾರಿಸುದುದು ಅಂತ, ಅಲ್ಲಮ ಪ್ರಭು ಮದ್ದಳೆಯನ್ನ ಬಾರಿಸುದುದು ಅಂತಕ್ಕಂತ ಒಂದು ಪದ್ಯದಿಂದ ಆಯ್ಕೆ ಮಾಡ್ಕೊಂಡಿದೀವಿ ಯಾವ್ದನ್ನ, ಈ ಒಂದು ಪದ್ಯವನ್ನ. ಈ ಕಾವ್ಯವನ್ನ ಭಾಮಿನಿ ಷಟ್ಪದಿಯಲ್ಲಿ ಚಾಮರಸ ರಚಿಸಿದ್ದಾನೆ. ಇವನ್ನೆಲ್ಲ ನೀವು ಪರೀಕ್ಷೆಯಲ್ಲಿ ಬರೆದ್ರೆ ಹೆಚ್ಚು ಅಂಕಗಳನ್ನ ಪಡ್ಕೋಬಹುದು. ಹಾಗಾಗಿ ಈಗ ಒಂದೊಂದೇ ಪದ್ಯವನ್ನ 2 ಸಾಲನ್ನ ಹೇಳ್ತಾ ಆ ಪದ್ಯದ ಭಾವಾರ್ಥಗಳು ಕೇಳಿದ್ರೆ ಹೇಗ್ ಬರೀಬೇಕು ಅಂತ ಮೊದಲನೇ ಲೈನ್ ಅನ್ನ ನೀವು ಬರೀಲೇಬೇಕು. 10 ಅಂಕಗಳು ಕೇಳಿದ್ರು ಬರೀರಿ. ಹಾಗೇನೆ 6 ಅಂಕದ ಪ್ರಶ್ನೆ ಭಾವಾರ್ಥಗಳು ಕೇಳಿದ್ರು ಈಗ ಹೇಳಿರ್ತಕ್ಕಂಥ ಸಾಲುಗಳನ್ನ ಯಾವುದೇ ಕಾರಣಕ್ಕೂ ಇಲ್ಲಿ ನೀವು ಬರೀದಲೇ ಬಿಡಬಾರ್ದು. ಹಾಗಾದ್ರೆ ನೋಡಿ, ಕಾಮಿತಾರ್ಥವನಿಯ ಬೇಹುದು ಕಾಮರೂಪಿ ಪರಿಯಲ್ಲನಲ್ಲ ಅಲ್ಲಮಲಿಂಗ ಧರಿಸಿದನು ಅನ್ನುವಂತಹ ಒಂದು ಪದ್ಯ ಇಲ್ಲಿ ನಾವು ನಮ್ಮ ಬಿಕಾಂ ಪಠ್ಯದಲ್ಲಿ ಇಟ್ಟಿರ್ತಕ್ಕಂತಹ ಚಾಮರಸ ಇಲ್ಲಿ ಪ್ರಭುಲಿಂಗ ಲೀಲೆಯಲ್ಲಿ ಮೊದಲನೇ ಪದ್ಯದ ಬಗ್ಗೆ, ಆ ಮೊದಲನೇ ಪದ್ಯದ ಸಾರಾಂಶವನ್ನು ನಾನೀಗ ಹೇಳ್ತಾ ಇದ್ದೀನಿ. ನೋಡಿ, ಇಲ್ಲಿ ಅಲ್ಲಮ, ಇಲ್ಲಿ ಮಾಯಾದೇವಿಯು ಕಾಮಿಸಿ ಪ್ರೇಮ ಭಕ್ತಿಯನ್ನ ಮಾಡಿದ ಕಾರಣ ಅಲ್ಲಮನು ಅವಳ ಬಯಕೆಯನ್ನ ಈಡೇರಿಸಬೇಕು ಎಂದು ಆಲೋಚಿಸಿ ಮಹಾಮಹಿಮ, ಇಲ್ಲಿ ಏನ್ ಮಾಡ್ತಾನೆ, ಸ್ವರೂಪನಾದಂತಹ ಮಹಾಮಹಿಮ ಸ್ವರೂಪನಾದಂತಹ ಅಲ್ಲಮ ಪ್ರಭು ತನ್ನ ಹೆಸರನ್ನ ಮರೆಮಾಡಿ, ತನ್ನ ನಾಮವನ್ನ, ತನ್ನ ಹೆಸರನ್ನ ಮರೆಮಾಡಿ ಅಭಿನವ ಕಾಮರೂಪವನ್ನ ಧರಿಸಿ ಅಲ್ಲಮನು ಏನ್ ಮಾಡ್ತಾ ಇದ್ದಾನೆ, ಅಲ್ಲಿ ಮಧುಕೇಶ್ವರನ ದೇವಾಲಯಕ್ಕೆ ಹೋಗ್ತಾ ಇದ್ದಾನೆ. ಏನ್ ಮಾಡ್ತಾ ಇದ್ದಾನಪ್ಪ ಅಂದ್ರೆ, ಅಲ್ಲಮನು ತನ್ನ ಕಾಮರೂಪವನ್ನ, ಅಭಿನವ ಕಾಮರೂಪವನ್ನ ಧರಿಸಿ, ಅಲ್ಲಮ ಅನ್ನುವಂತ ಒಂದು ಹೆಸರನ್ನ ಮರೆಮಾಚಿ ಈಗ ಅಭಿನವ ಕಾಮರೂಪ ಅನ್ನುವಂತಹ ಇಲ್ಲಿ ಒಂದು ಧರಿಸಿದ್ದಾನೆ ಅಥವಾ ವೇಷವನ್ನ ಧರಿಸಿದ್ದಾನೆ ಅಂತಕ್ಕಂಥದ್ದನ್ನ ನಾವು ಮೊದಲನೇ ಪದ್ಯದಲ್ಲಿ ಗಮನಿಸಬಹುದು. ಹಾಗಾಗಿ ಈ ಒಂದು ಅಭಿನವ ಕಾಮರೂಪವನ್ನ ಧರಿಸಿರ್ತಕ್ಕಂಥ ಅಲ್ಲಮ ಹೇಗ್ ಕಾಣಿಸ್ತಾ ಇದ್ದಾನೆ, ಹಾಗಾದ್ರೆ ಅವನ ಸೌಂದರ್ಯ ಹೇಗಿದೆ, ಈ ಅಭಿನವ ಕಾಮರೂಪವನ್ನ ಧರಿಸಿರ್ತಕ್ಕಂಥ ಅಲ್ಲಮನ ಸೌಂದರ್ಯ ಹೇಗಿದೆ, ಅಥವಾ ಅಲ್ಲಮನ ಸೌಂದರ್ಯವನ್ನ ಚಾಮರಸ ಕವಿ ಎಷ್ಟರ ಮಟ್ಟಿಗೆ ವರ್ಣಿಸಿದ್ದಾನೆ ಅನ್ನೋದನ್ನ ನಾವು ನೋಡೋಣ. ನೋಡಿ, ಕಣ್ಗಳಲ್ಲಿ ನಡೆ ನೋಡಿದೊಡೆ ಹರೆ ಸರ್ವಭಂಗಿ ಸೌಮ್ಯತೆಯ ಧರಿಸಿದನು ಮಹಾಪ್ರಭುರಾಯ. ನೋಡಿ, ಸರ್ವಾಂಗ ಭಂಗಿ ಸೌಮ್ಯತೆಯ ಧರಿಸಿದನು ಪ್ರಭುರಾಯ ಅಂತಕ್ಕಂಥದ್ದು. ಪ್ರಭುರಾಯ ಅಂದ್ರೆ ಅಲ್ಲಮ ಪ್ರಭು. ಹೇಗೆ ಸೌಂದರ್ಯ, ಅವನ ಸೌಂದರ್ಯ ಹೇಗಿದೆ ಅನ್ನೋದನ್ನ ನಾವು ಗಮನಿಸೋಣ ಈ 2ನೇ ಪದ್ಯದಲ್ಲಿ. ಕಣ್ಗಳಿಂದ ದಿಟ್ಟಿಸಿ ನೋಡಿದರೆ, ಕಣ್ಣಿಂದ ಅವನನ್ನ ನೋಡ್ತಾ ಇದ್ರೆ ಚಂದ್ರನಂತೆ ಕುಂದದ ಕಾಂತಿಯುಳ್ಳವನು, ಚಂದ್ರನಂತೆ ಎಲ್ಲೋ ಒಂದ್ ಕಡೆ ಪ್ರಕಾಶಮಾನವಾಗಿ ಹೊಳಿತಾ ಇದ್ದಾನೆ, ಚಂದ್ರನ ಕಾಂತಿಯುಳ್ಳವನಂತೆ ಕಾಣ್ತಾ ಇದ್ದಾನೆ. ಚಲುವಾದ ಮುಖ, ಅವನ ಮುಖ ಹೇಗಿದೆ, ಯಾರ ಮುಖ ಅಂದ್ರೆ ಅಲ್ಲಮ ಪ್ರಭುವಿನ ಮುಖ ಒಂದು ರೀತಿಯಲ್ಲಿ ಚಂದ್ರನಂತೆ ಇದೆ, ಅಂದ್ರೆ ಹುಣ್ಣಿಮೆಯ ಚಂದ್ರನಂತೆ ಹೊಳಿತಾ ಇದೆ ಅವನ ಮುಖ. ಹಾಗೆ ಕೊರೆದು ಮಾಡಿದಂತಹ ಪ್ರಕಾಶವನ್ನ ಹೊರಚೆಲ್ಲುವಂತಹ ಹಲ್ಲುಗಳು, ಏನ್ ಅವನ ಹಲ್ಲುಗಳು ದಂತಪಕ್ತಿ ಅಂತ ನಾವು ಅಲ್ಲಿ ಕರಿತೀವಿ. ಆ ಹಲ್ಲುಗಳು ಒಂದು ರೀತಿಯಲ್ಲಿ ಕೊರೆದು ಮಾಡಿದಂತಹ ರೀತಿಯಲ್ಲಿ ಎಲ್ಲೋ ಒಂದ್ ಕಡೆ ಯಾರೋ ಚಿತ್ರ ಬಿಡಿಸಿದ್ದಾರನೋ ಆ ರೀತಿ ಕಾಣಿಸ್ತಾ ಇದಾವೆ ಅಲ್ಲಮನ ಹಲ್ಲುಗಳು ಅಂತಕ್ಕಂಥದ್ದು. ಆ ಹಲ್ಲುಗಳ ಸಾಲು ಹೊಳೆಯುವ ಸಾಲು, ಹಾಗೇನೆ ಹೊಳೆಯುವ ಕಣ್ಣುಗಳು, ಅವನ ಕಣ್ಣು ಅಥವಾ ಅವನ ನಯನಗಳನ್ನ ನೋಡುವುದಕ್ಕೆ, ಅಥವಾ ನಯನ ಮನೋಹರ ದೃಶ್ಯವನ್ನ ನಾವು ಇಲ್ಲಿ ಕಣ್ತುಂಬ್ಕೊಬಹುದು. ಅಷ್ಟರ ಮಟ್ಟಿಗೆ ಅವನ ಕಣ್ಣುಗಳು ಕಾಣಿಸ್ತಾ ಇದ್ದಾವೆ. ಹಾಗೇನೆ ಸರಳವಾದ ಅಂಗಸೌಷ್ಠ, ಇಡೀ ಇಲ್ಲಿ ದೇಹಕ್ಕೆ ಅವನು ಹಾಕೊಂಡಿರ್ತಕ್ಕಂಥ ಎಲ್ಲಾ ವಸ್ತುಗಳು ತುಂಬಾ ಅದ್ಭುತವಾಗಿ ಕಾಣಿಸ್ತಾ ಇದ್ದಾವೆ ಅಂತಕ್ಕಂಥದ್ದು. ಹಾಗೇನೆ ಕೋಮಲವಾದ ಕೈಕಾಲುಗಳು, ಕೋಮಲವಾದಂತಹ ಒಂದು ರೀತಿಯಲ್ಲಿ ಮೆತ್ತನೆಯಾದಂತಹ ಮತ್ತೆ ಸೌಂದರ್ಯ ಭೂಷಿತವಾಗಿರ್ತಕ್ಕಂತಹ ಕೈಕಾಲುಗಳು,
ಶಾಂತವಾದ ಸರ್ವಭಂಗಿ ಇವುಗಳು ಪ್ರಭುರಾಯ ಧರಿಸಿದನು. ನೋಡಿ, ಎಲ್ಲ ಒಂದ್ ಕಡೆ ನಾವೇನ್ ಮಾಡ್ತಾ ಇದೀವಪ್ಪ ಅಂದ್ರೆ ಅಭಿನವ ಕಾಮರೂಪನಾಗಿರ್ತಕ್ಕಂತಹ ಅಲ್ಲಮ ಪ್ರಭು ಯಾವ ರೀತಿ ಕಾಣ್ತಾ ಇದ್ದಾನೆ ಪ್ರಭುಲಿಂಗ ಲೀಲೆಯಲ್ಲಿ ಅನ್ನೋದನ್ನ ನಾವು ನೋಡೋದಾದ್ರೆ, ಒಂದ್ ರೀತಿಯಲ್ಲಿ ಈ ಚಂದ್ರನಂತೆ ಆಗಿರ್ಬೋದು, ಚಂದ್ರನಂತೆ ಕಾಂತಿ ಉಳ್ಳವನಾಗಿರ್ಬೋದು, ಹಾಗೇನೆ ಹೊಳೆಯುವ ಹಲ್ಲುಗಳು, ಹೊಳೆಯುವ ಕಣ್ಣುಗಳು, ಹಾಗೇನೆ ಕೋಮಲವಾದ ಕೈಕಾಲುಗಳು, ಶಾಂತವಾದ ಸರ್ವಾಂಗ ಭಂಗಿ ಇವುಗಳನ್ನ ಧರಿಸಿದ್ದಾನೆ ಯಾರು? ಅಲ್ಲಮ ಪ್ರಭು ರಾಯ ಅಂತಕ್ಕಂಥದ್ದನ್ನ 2ನೇ ಪದ್ಯದಲ್ಲಿ ನಾವು ಗಮನಿಸ್ಬೋದು. ಹಾಗೇನೆ 3ನೇ ಪದ್ಯಕ್ಕೆ ಹೋದ್ರೆ, 3ನೇ ಪದ್ಯ, ಈ 3ನೇ ಪದ್ಯದಲ್ಲಿ ಹೇಗ್ ಕಾಣಿಸ್ತಾ ಇದ್ದಾನೆ? ಮತ್ತೆ ಅಲ್ಲಮನ ಸೌಂದರ್ಯವನ್ನ ಮತ್ತೆ ಕವಿಲಿ ವರ್ಣನೆ ಮಾಡ್ತಾ ಇದ್ದಾನೆ. ಹೇಗ್ ಕಾಣಿಸ್ತಾ ಇದ್ದಾನಪ್ಪ ಅಂದ್ರೆ, ತುರುಬು ಚುಮ್ಮಿರಿ ಚಿಂದಿ ಕಾಸೆಯ ತೆರನ ಅಲ್ಲಮ ನಟಿಸಿ ನಿಂದನು ವಿಕೃತ ವೇಷದಲ್ಲಿ. ನೋಡಿ, ನಟಿಸಿ ಮಧುಕೇಶ್ವರನ ದೇವಾಲಯದ ಮುಂಭಾಗದಲ್ಲಿ ಯಾವ ರೀತಿ ನಟಿಸಿ ನಿಂತಿದ್ದಾನೆ ಯಾರು? ಅಲ್ಲಮ ಪ್ರಭು ಅನ್ನೋದನ್ನ ನೋಡೋಣ. ನೋಡಿ, ತುರುಬು ಕಟ್ಟಿದ ಅಂದ್ರೆ ಜುಟ್ಟನ್ನ ಕಟ್ಕೊಂಡಿದ್ದಾನೆ, ಬೆನ್ನಿನ ಹಿಂದೆ ಕೈಯನ್ನ ಕಟ್ಕೊಂಡಿದ್ದಾನೆ, ತುಂಡು ಕಾಸೆ ಅಂದ್ರೆ ತುಂಡು ಒಂದು ಪಂಚೆಯನ್ನ ಉಟ್ಕೊಂಡಿದ್ದಾನೆ, ಮೇಲೆ ಒಂದು ವಸ್ತ್ರವನ್ನ ಹಾಕೊಂಡಿದ್ದಾನೆ, ಅಂದ್ರೆ ಒಲ್ಲಿಯಾಗಿ ಸ್ವಲ್ಪ ಒತ್ಕೊಂಡಿದ್ದಾನೆ ಒಂದು ವಸ್ತ್ರವನ್ನ. ಹಾಗೇನೆ ಹೊಳೆಯುವ ಸ್ವಚ್ಛ ಮಾಡಿದಂತಹ ಹಲ್ಲುಗಳು, ಅವನ ಹಲ್ಲುಗಳು ಎಲ್ಲ ಒಂದ್ ಕಡೆ ಹೊಳಿತಾ ಇದ್ದಾವೆ. ಹಾಗೇನೆ ಇನ್ನೊಂದ್ ಕಡೆ ಹರಿತವಾದ ಇಲ್ಲಿ ತೆಳುವಾದ ಹರಿತವಾದ ಅವನ ಉಗುರುಗಳು. ನೋಡಿ, ಅವನ ಉಗುರುಗಳನ್ನು ಕೂಡ ಇಲ್ಲೆಲ್ಲ ಒಂದ್ ಕಡೆ ವರ್ಣನೆ ಮಾಡ್ತಾರೆ. ಅಷ್ಟರ ಮಟ್ಟಿಗೆ ಕಾಣಿಸ್ತಾ ಇದ್ದಾನೆ ಯಾರು? ಅಲ್ಲಮ ಪ್ರಭು. ಹಾಗಾಗಿ ದನಿಯನ್ನುಂಟು ಮಾಡುವಂತಹ ಹೊನ್ನಿನ ಆಭರಣಗಳು, ದನಿಯನ್ನ ಅವನು ನರ್ತನವನ್ನ ಮಾಡ್ತಾ ಇದ್ರೆ, ಕುಣಿತವನ್ನ ಮಾಡ್ತಾ ಇದ್ರೆ, ಮದ್ದಳೆಯನ್ನ ಬಡಿತಾ ಇದ್ರೆ, ಆ ಧ್ವನಿಯನ್ನ ಉಂಟು ಮಾಡ್ತಾ ಇದ್ದಾವೆ ಚಿನ್ನದ ಆಭರಣಗಳು. ಹೊನ್ನಿನ ಅಂದ್ರೆ ಚಿನ್ನದ, ಆ ಚಿನ್ನದ ಆಭರಣಗಳು ಶಬ್ದ ಮಾಡ್ತಾ ಇದ್ದಾವೆ. ಶ್ರೇಷ್ಠವಾದ ಗಂಧವನ್ನ ಇಲ್ಲಿ ಎಲ್ಲ ಹಚ್ಕೊಂಡಿದ್ದಾನೆ. ಇಡೀ ಮೈಗೆಲ್ಲ ಏನ್ ಮಾಡಿದ್ದಾನೆ? ಶ್ರೇಷ್ಠವಾದ ಗಂಧವನ್ನ ಹಚ್ಕೊಂಡಿದ್ದಾನೆ. ಬೆನ್ನಿನಲ್ಲಿ ಶೋಭಿಸುವ ಮದ್ದಳೆ, ಬೆನ್ನಿನಲ್ಲಿ ಶೋಭಿಸ್ತಾ ಇರ್ತಕ್ಕಂತಹ ಮದ್ದಳೆ, ಇವುಗಳಿಂದ ಕೂಡಿದ ಅಲ್ಲಮ ಪ್ರಭುರಾಯ ವಿಕೃತ ವೇಷದಿಂದ ಅಲ್ಲಮನು ನಟಿಸಿ ನಿಂತನು. ಅಲ್ಲಮನು ಏನ್ ಮಾಡ್ತಾ ಇದ್ದಾನೆ? ವಿಕೃತ ವೇಷದಿಂದ ಮಧುಕೇಶ್ವರ ದೇವಾಲಯದಲ್ಲಿ ತನ್ನ ರೂಪವನ್ನ ಮರೆಮಾಚಿ ಏನ್ ಮಾಡ್ತಾ ಇದ್ದಾನೆ? ನಟಿಸ್ತಾ ಇದ್ದಾನೆ. ಯಾರು? ಅಲ್ಲಮ ಪ್ರಭು. ಹಾಗೇನೆ ಇದು 3ನೇ ಪದ್ಯದ ವಿಚಾರ ಆಯ್ತು. ಈಗ 4ನೇ ಪದ್ಯಕ್ಕೆ ಬಂದ್ರೆ, ನಿಂದು ನಾನಾ ಪರಿಯು, ಇಲ್ಲಿ ಎಲ್ಲ ಒಂದ್ ಕಡೆ ವಹನಿಗ, ಇಲ್ಲಿ ಅಲ ಒಂದದಲ್ಲಿ ಮದ್ದಳೆಯ ಕೇಳುವವರೆಲ್ಲ ಬೆರಗಾದರು. ಏನೋ ಅವನ ಮದ್ದಳೆಯ ಧ್ವನಿಯನ್ನ ಕೇಳ್ತಾ ಇದ್ರೆ ಎಲ್ಲರೂ ಕೂಡ ಬೆರಗಾಗ್ತಾ ಇದ್ದಾರೆ. ಅಷ್ಟರ ಮಟ್ಟಿಗೆ ಮದ್ದಳೆಯನ್ನ ಬಾರಿಸ್ತಾ ಇದ್ದಾನೆ ಯಾರು? ಇಲ್ಲಿ ನಮ್ಮ ಅಲ್ಲಮ ಪ್ರಭು. ಎಲ್ಲಿ? ಮಧುಕೇಶ್ವರ ದೇವಾಲಯದಲ್ಲಿ. ಮಧುಕೇಶ್ವರ ದೇವಾಲಯದ ಬಾಗಿಲ ಮುಂದೆ ನಿಂತು ನಾನಾ ಬಗೆಯ ಸಂಭ್ರಮಗಳಿಂದ ತಾಳ ಮೇಳ ಹಾಗೂ ಸೊಗಸಾದ ಗತಿಯಲ್ಲಿ ಮಂದ ಮತ್ತು ತಾರಕ ಧ್ವನಿಗಳಿಂದ ಹಲವು ಬಗೆಯಲ್ಲಿ ಕೇಳುವವರು ಬೆರಗಾಗುವಂತೆ ಮದ್ದಳೆಯನ್ನ ಬಾರಿಸುತ್ತಿದ್ದನು ಯಾರು? ಅಲ್ಲಮ ಪ್ರಭು. ಅಲ್ಲಮ ಪ್ರಭು ಆ ಮಧುಕೇಶ್ವರ ದೇವಾಲಯದ ಮುಂದೆ, ಬಾಗಿಲು ಮುಂದೆ ನಿಂತ್ಕೊಂಡು ನಾನಾ ಸಂಭ್ರಮಗಳಿಂದ, ನಾನಾ ಉತ್ಸಾಹದಿಂದ ತಾಳ ಮೇಳ ಹಾಗೂ ಸೊಗಸಾದ ಗತಿಯಲ್ಲಿ ಮಂದ ಮತ್ತು ತಾರಕ ಅಂದ್ರೆ ಹೆಚ್ಚು ಧ್ವನಿಯಲ್ಲಿ ಹಲವು ಬಗೆಯ ಎಲ್ಲರೂ ಕೇಳುವಂತೆ, ಕೇಳುಗರು ಬೆರಗಾಗುವಂತೆ ಮದ್ದಳೆಯನ್ನ ಬಾರಿಸುತ್ತಿದ್ದಾನೆ ಅಲ್ಲಮ ಪ್ರಭು. ಇದು ನಾವೆಲ್ಲ ಏನ್ ಮಾಡ್ತಾ ಇದೀವಿ? ಅಲ್ಲಮ ಪ್ರಭು ಹೇಗೆ ಅವನ ಸೌಂದರ್ಯವನ್ನ ಮರೆಮಾಚ್ತಾನೆ, ತನ್ನ ವೇಷವನ್ನ ಮರೆಮಾಚಿಕೊಂಡು ಹೇಗೆ ಅವನು ಮಧುಕೇಶ್ವರ ದೇವಾಲಯದ ಮುಂದೆ ತನ್ನ ರೂಪವನ್ನ ಮರೆಮಾಚಿ ಏನ್ ಮಾಡ್ತಾ ಇದ್ದಾನಪ್ಪ ಅಂದ್ರೆ, ಮಾಯೆಗಾಗಿ ಅವನೇನ್ ಮಾಡ್ತಾ ಇದ್ದಾನೆ? ಮಾಯಾದೇವಿಗಾಗಿ ಅವನೆಲ್ಲೋ ಒಂದ್ ಕಡೆ ಇಲ್ಲಿ ಮದ್ದಳೆಯನ್ನ ಬಾರಿಸುತ್ತಾ ನರ್ತನವನ್ನ ಮಾಡ್ತಾ ಇದ್ದ ಮಧುಕೇಶ್ವರ ದೇವಾಲಯದ ಬಾಗಿಲ ಮುಂದೆ ಅಂತ ನಾವು ಈ BCom ವಿದ್ಯಾರ್ಥಿಗಳಿಗೆ ಇಟ್ಟಿರ್ತಕ್ಕಂತಹ ಯಾವುದು ಇಲ್ಲಿ ಎಲ್ಲ ಒಂದ್ ಕಡೆ
ಈ ಪ್ರಭು ಬಾರಿಸುತ್ತದೆ, ಮದ್ದಳೆಯನ್ನ ಬಾರಿಸಿದುದು ಅಂತಕ್ಕಂತಹ ಒಂದು ಈ ಪದ್ಯ ಭಾಗವನ್ನ ಇವತ್ತಿನ ತರಗತಿಯಲ್ಲಿ ನಾನು ತಿಳಿಸಿದ್ದೀನಿ. ಹಾಗಾಗಿ ಈ ಏನೇ ನಿಮ್ಗೆ 6 ಅಂಕದ ಪ್ರಶ್ನೆ ಕೇಳಿ, 10 ಅಂಕದ ಪ್ರಶ್ನೆ ಕೇಳಿ, 4 ಅಂಕದ ಪ್ರಶ್ನೆ ಕೇಳಿ, ಇಷ್ಟು ವಿಚಾರಗಳನ್ನ ಬರೆದ್ರೆ ಸಾಕಾಗುತ್ತೆ ಅಂತ ಹೇಳ್ತಾ, ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂದ್ರೆ 10, 12, 13, 15, 18, 16 ಅಂಕಗಳಿಗೆ ನೀವು ಉಪಯೋಗವನ್ನ ಪಡ್ಕೊಂಡು ಇನ್ನು ನನ್ನ ಚಾನೆಲ್ನೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಅದು ದೇವರಿಗೆ ಪ್ರೀತಿಯಾಗುತ್ತೆ ಅಂತ ಹೇಳ್ತಾ ಮುಂದಿನ ತರಗತಿಯಲ್ಲಿ ಮತ್ತೊಮ್ಮೆ ಸಿಗೋಣ.